ಕಡೆ ಸೌಜನ್ಯಗೆ ಅವಾಗ 17 ವಯಸ್ಸು ಸರ್. ಆ ವರ್ಷನೇ ಅವಳು ದೊಡ್ಡವಳಾದ್ದು ಕೂಡ. ಸೌಜನ್ಯ ಸಾಯೋಕ್ಕಿಂತ ಒಂದು 4-5 ತಿಂಗಳು ಹಿಂದೆ ಹೆಣ್ಮಕ್ಳಲ್ಲಿ ದೊಡ್ಡವರಾಗೋದಂತ ಇದೆ. ಅದು ಸ್ವಲ್ಪ ಲೇಟಾಗಿ ಅವಳು. ಆಮೇಲೆ ನಮ್ಮ ಮನೆಯಲ್ಲಿ ಅವಳದು ಕಾರ್ಯಕ್ರಮ ನಮ್ಮ ಮನೆಯಲ್ಲೇ ಮಾಡಿದ್ವಿ. ನಾವು ಅದಕ್ಕೆ ಮಕ್ಕಳು ದೊಡ್ಡವರಾದ ಹೆಣ್ಮಕ್ಳು ದೊಡ್ಡವರಾದ್ರ ಕಾರ್ಯಕ್ರಮ ಮಾಡೋದಿದೆ, ಅದನ್ನು ನಾವು ನಮ್ಮ ಮನೆಯಲ್ಲೇ ಮಾಡಿದ್ವಿ ಸರ್ ಅವಳಿಗೆ. ಅವಾಗಿನ ಫೋಟೋಸ್ ತುಂಬ ಫೋಟೋಸ್ ಈಗ ಕೂಡ ನಮ್ಮ ಹತ್ರ ಇದೆ. ನಾನು ಅವತ್ತು ಅವಳು ರಜೆಯಲ್ಲಿದ್ದರೆ ನಮ್ಮ ಅಂಗಡಿ ನೇತ್ರಾವತಿಯಲ್ಲಿ ಅಂಗಡಿ ಇತ್ತು ಸರ್. ನಮಗೆ ಅಂಗಡಿ ಬರೋಳು ರಜೆಯಲ್ಲಿ. ನಮ್ಮದು ಮೇಲ್ಗಡೆ ಹೋಟ್ಲಿತ್ತು, ನಮ್ಮ ಅಣ್ಣ ಮಾಡ್ತಿದ್ದ, ಅಲ್ಲಿಗೆ ಹೋಟ್ಲಿಗೆ ಬರ್ತಿದ್ಲು. ಬಂದಾಗ ನಾವೇನಾದರೂ ಒಂದು ಖರ್ಚಿಗೆ ಹಿಡ್ಕಪ್ಪ ಅಂತ ನಾವು ಕೊಡೋದಿತ್ತು ಅವಳಿಗೆ. ಬೇಡ ಮಾವ ಅಂತ ಹೇಳ್ತಿದ್ವಿ, ಹಿಡ್ಕ ಇರಲಿ, ಖರ್ಚಿಗೆ ಇರಲಿ ಅಂತ. ಆದರೂ 1 ರೂಪಾಯಿ ಖರ್ಚು ಮಾಡ್ತಿರ್ಲಿಲ್ಲ ಸರ್. ಎಲ್ಲ ಹಣವನ್ನು ಅವಳು ಕೂಡಿಡ್ತಿದ್ಲು. ಅವಳ ಅಕ್ಕನ ಅವಳು ಸಾಯೋಕ್ಕಿಂತ ಜುಲೈಯಲ್ಲಿ ಮದುವೆ ಆದ್ದು ಅವಳ ಅಕ್ಕಂದು. ಇವಳು ಅಕ್ಟೋಬರಲ್ಲಿ ಸತ್ತಿರುವಂಥದ್ದು. ಅಕ್ಕನ ಮದುವೆಗೆ ಎಲ್ರಿಗೂ ಬಟ್ಟೆ ತೆಗೆದಿದ್ದಾರೆ ಇವರು. ಆದರೆ ಅವಳಿಗೆ ಮಾತ್ರ ಬಟ್ಟೆ ನೀವು ತೆಗೆಯೋದು ಬೇಡಮ್ಮ, ನೀವು ಏನು ಬೇಡ, ನಾನು ನನ್ನದು ಸ್ವಂತ ದುಡ್ಡಲ್ಲಿ ತಗೋತೇನೆ ಅಂತ ಒಂದು ಬಟ್ಟೆ ತೊಗೊಂಡು ಇವಾಗ ಕೂಡ ಇದೆ ಅದು ಮನೆಯಲ್ಲಿ ನೋಡಲಿಕ್ಕೆ. ಅಂಥ ಒಂದು ಸ್ವಾಭಿಮಾನಿ ಹೆಣ್ಣು ಅವಳು. ನಾನ್ ವೆಜ್ ತಿಂತಿರಲಿಲ್ಲ. ಸಣ್ಣದಿಂದನೇ ಇಲ್ಲ ನನಗೆ ಬೇಡ, ನಾನು ತಿನ್ನೋದಿಲ್ಲ ಅಂತೇಳಿ. ಅವಳನ್ನು ನೋಡಿಕೊಂಡು ನಂತರದೆಲ್ಲ ತಂಗಿಯಂದಿರು ತಮ್ಮಂದಿರು ಅವರು ಕೂಡ ಯಾರು ನಾನ್ ವೆಜ್ ತಿಂತಾನೆ ಇಲ್ಲ, ಈಗ ಕೂಡ ಇಲ್ಲ, ನಾನ್ ವೆಜ್ ಯಾರು ತಿನ್ನೋದಿಲ್ಲ. ಹಾಗೆ ಅವತ್ತು ಈಗ ಘಟನೆ ನಡೆದ ದಿವಸ ಕೂಡ ಸರ್, ಅವತ್ತು ನಾನು ಸೌಜನ್ಯ ನೋಡಿರಲಿಲ್ಲ. ನಾನಂದರೆ ರಾತ್ರಿ ಮನೆಗೆ ಬಂದಾಗ ಮನೆಯಲ್ಲಿ ಇರ್ತಲ್ಲ, ಮಾತಾಡ್ತೀವಿ ನಾವು. ಬೆಳಿಗ್ಗೆ ನಾನು 4 ಗಂಟೆಗೆ ಅಂಗಡಿಗೆ ಹೋಗ್ತಿದ್ದೆ ಬೆಳಿಗ್ಗೆ ಎದ್ದು. ಮನೆಗೆ ಮಲಗಿರ್ತಿರ್ತು, ನಮ್ಮ ಮನೇಲೇ ಮಲಗೋದಲ್ಲ ಸರ್. ಬೆಳಿಗ್ಗೆ ಮನೆಯಿಂದ ಎದ್ದು ಕಾಲೇಜಿಗೆ ಹೋಗಿದ್ದಾಳೆ ಅಂತ ಹೇಳ್ತಿದ್ರು ಇವರು ಇಲ್ಲಿ. ಕಾಲೇಜಿಗೆ ಹೋದವಳು ನನಗೆ ನಾನು ಮಧ್ಯಾಹ್ನ ಬರ್ತಿದ್ಲೆ, ಅವಳೇನಾದರೂ ಬರ್ತಾರೆ ನಾನಲ್ಲಿ ವೆಯ್ಟ್ ಮಾಡ್ತಿದ್ದೆ ಅಂಗಡಿಯಲ್ಲಿ. ಆದರೆ ನಾವು ಫಂಕ್ಷನ್ ಮನೆಯಲ್ಲಿ ಇದ್ದಾಗ ನಾನು ಸ್ವಲ್ಪ ಬೇಗನೆ ಬಂದಿದ್ದೇನೆ. ನಾನು ಸುಮಾರು 10-11 ಗಂಟೆ ಒಳಗೆ ಮನೆಗೆ ಬಂದಿದ್ದೇನೆ ಅವತ್ತು, ಅಂಗಡಿ ಕ್ಲೋಸ್ ಮಾಡಿ. ನಮ್ಮ ಅಣ್ಣನ ಮನೆಗೆ ಬಂದಿದ್ದ, ಅವನು ಮನೆಯಲ್ಲೇ ಇದ್ದ ಅವತ್ತು. ನಾನು ಇಲ್ಲಿ ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣನಿಗೆ ಮತ್ತು ನಮ್ಮ ಅಕ್ಕ, 2ನೇ ಅಕ್ಕ ಯಶೋಧ ಅಂತೇಳಿ, ಅವರು ಮನೆಗೆ, ಅವಳು ಕೂಡ ಫಂಕ್ಷನಿಗೆ ಮಧ್ಯಾಹ್ನ ಬಂದವಳು. ಅವರನ್ನು ಕರ್ಕೊಂಡು ಹೋಗ್ಬೇಕಂತ ನಾನು ಹೇಳಿದೆ. ಅಂದರೆ ಈಗ ಯಾವ ಥರ ಮಳೆ ಇದೆ, ಇದಕ್ಕಿಂತ ಒಂದು 6 ಪಟ್ಟು ಜಾಸ್ತಿ ಮಳೆ. ಈಗ ಬರ್ತಿರೋ ಮಳೆಗಿಂತ 6 ಪಟ್ಟು ಮಳೆ ಒಂದೇ ಸತಿ. ಒಂದು 3:15 ಸ್ಟಾರ್ಟ್ ಆಗಿದೆ ಮಳೆ. ಅಣ್ಣ ಹೇಳಿದ ನನ್ನ ಹೋಟ್ಲಿಗೆ ಬಿಡು, ನಾನು ಬೈಕಲ್ಲಿ ಬಂದೆ ಅಂತೇಳಿ. ಸರಿ ಅಂತೇಳಿ ನಮ್ಮ ಜೀಪಿ ಯುವ ಕೂಡ ಇದೆ ಸರ್. ಅದೇ ಜೀಪ್ ಡ್ರೈವಿಂಗ್ ಮಾಡ್ಕೊಂಡು ನಾನು ಅವ್ರನ್ನ ಕರ್ಕೊಂಡು ನೇತ್ರಾವತಿಗೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪಿಂದ ಹಿಡಿದು ಏನು ಒಂದು 25 ಫೀಟ್ ಜಾಸ್ತಿ ನಡೆದಿರ್ಬೋದು ಅಷ್ಟೇ. ಅವರು ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ನೋಡಿದೆ. ನಾನು ನಿಲ್ಲಿಸಿ ಕೂಡ ಕೇಳಿದ್ದೇನೆ ಅವಳ ಹತ್ರ, ನೀನು ಬಾ ಇಲ್ಲಿ ಹೋಟ್ಲಲ್ಲಿ ನಿಲ್ಲು, ನಾನು ಉಜಿರೆ ಕಡೆ ಹೋಗಿ ಬರ್ತೇನೆ, ಒಟ್ಟಿಗೆ ಹೋಗುವ ಮನೆಗೆ ಅಂತ ಹೇಳಿದ್ದು. ಯಾವತ್ತಿದು? ಸೌಜನ್ಯ ಮಿಸ್ ಆದ ದಿವಸ ಸಂಜೆ 4:15 ಒಟ್ಟಿಗೆ ಹೋಗುವಂತ ನಾನು ಹೇಳಿದ್ದೆ. ಅದಕ್ಕೆ ಅವಳು ಹೇಳಿದ್ದು, ನಮ್ಮ ಅಣ್ಣ ಕೂಡ ಇದ್ದೆ ಪಕ್ಕದಲ್ಲಿ, ಅಣ್ಣ ಮತ್ತು ಇನ್ನೊಂದು ಅಕ್ಕ ಕೂಡ ಒಟ್ಟಿಗಿದ್ರು. ಇಲ್ಲ ಮಾವ, ನನಗೆ ಹಸಿವು ಆಗ್ತುಂಟು. ಅಂದರೆ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಪಾಪ. ಮಧ್ಯಾಹ್ನ ಹೊಸಾಕಿ ಊಟ ಅಂತೇಳಿ ನಾವು, ಅದೊಂದು ನಮ್ಮದು ಇಲ್ಲಿ ಒಂದು ಸಂಪ್ರದಾಯ ಇದೆ ಇಲ್ಲಿ. ಹೊಸಾಕಿ ಊಟ ಅಂತ ಹೇಳಿದರೆ ಬೆಳಿಗ್ಗೆ ಯಾರು ಏನು ತಿನ್ನಲಿಕ್ಕಿಲ್ಲ. ದೇವರಿಗೆ ಪೂಜೆ ಮಾಡಿ ದೇವರಿಗೆ ಏನು ಕೊಡುವಂಥದ್ದು, ಅಗ್ನಿಗೆ ನಾವು ಆಹಾರ ಕೊಡಲಿಕ್ಕಿದೆ ಆ ದಿವಸ. ಏನೆಲ್ಲ ನಾವು ಪದಾರ್ಥ ಏನೆಲ್ಲ ಮಾಡಿದೆ ಸರ್, ಅದನ್ನು ಅಗ್ನಿಗೆ ಆಹುತಿ ಮಾಡಿ ಆಮೇಲೆ ಮನೆಯವರು ಸ್ವಲ್ಪ ಅಕ್ಕಪಕ್ಕದ ಜನ ಒಂದು 70-100 ಜನ ಎಲ್ಲ ಸೇರ್ತಾರೆ. ನಾವೆಲ್ಲ ಕರೆಯೋರು ನಂದು ಊಟಕ್ಕೆ ಅಂತ, ಹೊಸಾಕಿ ಊಟ ಅಂತೇಳಿ. ಹಾಗೆ ನಿಲ್ಲು ಅಂತ ಹೇಳಿದಕ್ಕೆ, ಬೇಡ ಮಾವ ನಾನು ಹೋಗ್ತೇನೆ, ನನಗೆ ಹಸಿವು ಆಗ್ತದೆ, ನೀವು ಬರೋ ಲೇಟ್ ಆಗ್ತದೆ ಅಂತ ಹೇಳಿ. ಸರಿ ಆಯಿತು ನೀನು ಹೋಗೋದು. ನಾವು ಮಾಮೂಲಿ ಬರುವಂಥ ರಸ್ತೆ ಸರಿ, ಆ ರಸ್ತೆ ನಾವು ಡೈಲಿ ಅಂಗಡಿಯಿಂದ ನೇತ್ರಾವತಿಯಿಂದ ಮನೆಗೆ ನಡ್ಕೊಂಡು ಬರ್ತಿದ್ವಿ. ಎಷ್ಟೋ ಜನ ನಡ್ಕೊಂಡು ಬರುವಂಥ ರಸ್ತೆ, ಅದು ರಾಜ ರಸ್ತೆ, ಅದು ಬೇರೆ. ಯಾವಾಗಲೂ ಜನ ಇಲ್ಲಂತ ಆಗೋದಿಲ್ಲ. ಆ ದಿವಸ ಮಾತ್ರ ನಾನು ನೋಡಿದ ಮಟ್ಟಿಗೆ ಒಂದೇ ಒಂದು ಜನ ಆಗಲಿ, ಒಂದೇ ಒಂದು ವೆಹಿಕಲ್ ಆಗಲಿ, ನಾನು ಅಷ್ಟು ಸ್ಟ್ರೈಟಲ್ಲಿ ಬಂದಿನ ಒಂದೇ ಒಂದು ವೆಹಿಕಲ್ ಕೂಡ ಸಿಗಲಿಲ್ಲ ಸರ್ ನನಗೆ. ಅಷ್ಟೊಂದು ಆ ಪ್ರಕೃತಿಯ ಒಂಥರ ವಿಕಾರವಾಗಿತ್ತು ಆ ದಿವಸ. ಅದು ಏನಂತ ನಮಗೆ ಇವಾಗ ಕೂಡ ಹೇಳೋಕ್ಕೆ ಆಗ್ತಾಯಿಲ್ಲ ಸರ್. ಆ ಒಂದು ಹೊತ್ತಿನಲ್ಲಿ ಇಡೀ ನಾವು ಒಂದು ಪಾಂಗಲ ಕ್ರಾಸಿನ ನೇತ್ರಾವತಿ ತನಕ ನಾನು ಜೀಪಲ್ಲಿ ಹೋಗಿದ್ದೇನೆ ಸರ್. ಒಂದು ವ್ಯಕ್ತಿಯನ್ನು ನಾನು ನೋಡಲಿಲ್ಲ, ಒಂದು ವೆಹಿಕಲ್ ಕೂಡ ಕಂಡಿಲ್ಲ. ಅಷ್ಟು ಜೋರು ಮಳೆ, ಎಷ್ಟು ಮಳೆ ಇದ್ರೂ ಕೂಡ ಅಲ್ಲಿ ವೆಹಿಕಲ್ ಬಂದಿರ್ತದೆ ಯಾವಾಗಲೂ. ಅದು ಪ್ರಕೃತಿಯ ಒಂಥರ ಏನೋ ಒಂಥರ ಬೇರೆ ರೀತಿ ಆಗ್ತದೆ.